ಇನ್ಸ್ಪೆಕ್ಟರ್ ನಿಮ್ಮಲ್ಲಿ ಹೇಳಿ, ಒಬ್ಬೊಬ್ಬರ ಹೇಳಿ. ಹಂಗೆ ಡಾಕ್ಟರ್ ಆಗ್ಬೇಕಾ? ಸರಿ, ನೀನು ಇಂಜಿನಿಯರ್. ನಿನ್ನ ಆಸೆನ ಮನೆಯ ಆಸೆನ? ನಿನ್ನ ಆಸೆ. ನಿಮ್ ತಂದೆದು ತಾಯಿದು ಏನಾಗ್ಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ? ಏನು ಹೇಳಿಲ್ವಾ? ಸರಿ, ನಿನ್ ಒಂದ್ ನಿಮಿಷ. ನೀನಪ್ಪ ಈಗ ಡಾಕ್ಟರ್ ಆಗ್ಬೇಕು ಅಂದಲ್ಲ, ಡಾಕ್ಟರ್ ಆಗ್ತೀಯ. ಈಗ ನಮ್ಮೆಲ್ಲರ ಆಶೀರ್ವಾದ ನಿನ್ ಮೇಲಿದೆ, ಈ ಕ್ಷೇತ್ರದ ಆಶೀರ್ವಾದ ನಿನ್ ಮೇಲಿದೆ. ಡಾಕ್ಟರ್ ಆದ್ಮೇಲೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಅಲ್ಲ, ಈ ಡಾಕ್ಟರ್ ಆಗ್ತೀಯಪ್ಪ, ಡಾಕ್ಟರ್ ಆದ್ಮೇಲೆ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ? ಉದ್ದೇಶ ಇದೆ, ಅದನ್ನ ಇಲ್ಲಿ ಕಲಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಮರ್ಷಿಯಲ್ ಆಗಿದೆ ಎಲ್ಲವಾ. ಶಕ್ತಿ ಇದೀವೋ, ಸಾಲ ಮಾಡಿರ್ತೀವೋ, ಎಜುಕೇಶನ್ ಈಗ ಸಾಲಗಳು ತಗೊಂಡಿರ್ತೀವಿ ತಂದೆ ತಾಯಿಗಳು, ಅದನ್ನ ತೀರ್ಸ್ತಕ್ಕಂಥ ಮನೆ ನಿಮ್ಮೇಲೆ ಇರ್ತದೆ ಅಲ್ವಾ? ಹೌದಾ ಇಲ್ವಾ? ಅದನ್ನ ತೀರ್ಸಿದಾಗ ನಿಮ್ಗೂ ಒಂದು ದುಡಿಮೆ ಅನ್ನೋದು ಇರ್ತದೆ. ಆಗ ಒಂದು ಅದರ ಆಲೋಚನೆ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ 2025ನೇ ಈ ಸಾಲಿನ ಸಂಸ್ಕಾರ ಶಿಬಿರ ವಿದ್ಯಾರ್ಥಿಗಳು ರಜೆಯ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಂಸ್ಕಾರದ ಬೆಳಕನ್ನ ನೀಡಬೇಕು, ಮಕ್ಕಳ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು ಅನ್ನುವಂಥ ಸದಾಶಯವನ್ನು ಇಟ್ಕೊಂಡು ಪೂಜ್ಯರಾದ ಶ್ರೀ ಶ್ರೀ ರುದ್ರಮುನಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ಈ ಒಂದು ಬೇಸಿಗೆ ಶಿಬಿರ, ವಿಶೇಷವಾಗಿ ಈ ಒಂದು ಶಿಬಿರಕ್ಕೆ ಸಂಸ್ಕಾರ ಜ್ಞಾನ ಶಿಬಿರ ಅನ್ನುವಂಥ ಒಂದು ಹೆಸರನ್ನ ಇಟ್ಟು ಮಕ್ಕಳು ಸಂಪೂರ್ಣವಾಗಿ ಇಲ್ಲೇ ವಸತಿ ಸಮೇತ ಅವ್ರಿಗೆ ಜ್ಞಾನದ ಹಸಿವನ್ನು ಉಣಿಸ್ತಕ್ಕಂಥ, ಅವರ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು, ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಅವರು ತಿಳ್ಕೋಬೇಕು, ಗುರು ಹಿರಿಯರು ಮತ್ತು ತಂದೆ ತಾಯಿಗಳನ್ನ ಗೌರವಿಸಬೇಕು. ಈ ಎಲ್ಲ ವಿಚಾರಗಳು ಶಾಲೆಯ 4 ಕೊಠಡಿಗಳ ಮಧ್ಯೆ ಇದ್ದು ಕಲಿಯೋದ್ರ ಜೊತೆಗೆ ಅವ್ರಿಗೆ ಈ ಒಂದು ಪರಿಸರವಾದ ಸುಂದರವಾದ ಪರಿಸರದ ಮಧ್ಯದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ನಿಮಗೆ ಹಾಡು ಹೇಳೋದು, ಕತೆ, ಚಿತ್ರಕಲೆಯನ್ನು ಬರೀತಕ್ಕಂಥದ್ದು, ಕರಾಟೆಯನ್ನು ಕಲಿತಕ್ಕಂಥದ್ದು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಒಂದು ಸಮಗ್ರವಾದ ತರಬೇತಿಯನ್ನು ನೀಡಿ ನೀವು ಮುಂದೆ ಭವಿಷ್ಯದ ನಾಗರಿಕರಾಗಬೇಕು, ಮಾನವೀಯ ಮೌಲ್ಯದಲ್ಲಿ ಅಳವಡಿಸಿಕೊಂಡು ಸೇವೆ ಅನ್ನುವಂಥ ಒಂದು ಪದಕ್ಕೆ ಸಾರ್ಥಕತೆಯನ್ನು ತಂದುಕೊಡುವಂತ, ಈ ಒಂದು ಪ್ರಕೃತಿಯನ್ನು ಆರಾಧಿಸ್ತಕ್ಕಂಥ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ಇಂದಿನಿಂದ ಆರಂಭ ಆಗ್ತಾ ಇರುವಂತ 2ನೇ ವರ್ಷದ ಸಂಸ್ಕಾರ ಶಿಬಿರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಶ್ರೀ ಶ್ರೀ ರುದ್ರಮುನಿ ಸ್ವಾಮೀಜಿಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನ್ಯಾಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಹೃದಯವಂತರು, ಜನಪದ ಸಂಸ್ಕೃತಿ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಿರುವಂತ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಹೇಗಿರಬೇಕು ಅನ್ನೋದಕ್ಕೆ ಅನ್ವರ್ಥ ಮತ್ತೆ ಆದರ್ಶ ನಮ್ಮ ಕೊಡಗಹಳ್ಳಿಯ ವಿ ಮಂಜೇಗೌಡರು ಇವತ್ತಿನ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಅವರನ್ನ ಈ ಕ್ಷೇತ್ರಕ್ಕೆ ಅಡಿಗಲ್ಲಿಟ್ಟು ಜ್ಞಾನದ ಮಾರ್ಗವನ್ನು ನೀಡಿದಂಥ ಸನಾತನ ಧರ್ಮರತ್ನಾಕರ ಸದ್ಗುರು ಡಾಕ್ಟರ್ ಮಾದೇಶ್ ಗುರುಜಿಯವರ ಪಾದಾರ ವಂದನೆಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಅಧಿದೇವತೆ ಪಂಚಭೂತೇಶ್ವರ ಸ್ವಾಮಿಯನ್ನ ಸ್ಮರಿಸುತ್ತಾ ಈ ಕ್ಷೇತ್ರದ ಸರ್ವಾಭಿವೃದ್ಧಿಗೆ ಸಹಕರಿಸಿದಂಥ ಸರ್ವ ಭಕ್ತರನ್ನ ಗೌರವಿಸುತ್ತಾ ಈ ಒಂದು 2ನೇ ವರ್ಷದ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಗೌರವಿಸಿ ಅಭಿನಂದಿಸಿ ಹಾಗೂ ಭಜನೆಗಳು ಮತ್ತೆ ಅವರಿಗೆ ಬೇಕಾದಂತ ಸಂಯಮ, ತಾಳ್ಮೆ
ಜ್ಞಾನಾರ್ಜನೆ ಮತ್ತೆ ಗುರುಕುಲದ ಅರಿವು, ಮಠ ಮಾನ್ಯಗಳ ಸಂಸ್ಕಾರ, ತಂದೆ ತಾಯಿಗಳಿಗೆ ಗೊತ್ತಕ್ಕಂಥ ಒಂದು ಸಂಸ್ಕಾರವನ್ನ ಈ ಒಂದು ಶಿಬಿರದಲ್ಲಿ ಕಲಿಸಬೇಕು. ಯಾಕೆಂದ್ರೆ ಅಕ್ಷರ ಕಲಿಯೋದು ಮುಖ್ಯ ಅಲ್ಲ, ಅಕ್ಷರವಂತರ ಆಗೋದು ಮುಖ್ಯ ಅಲ್ಲ, ಸಂಸ್ಕಾರವಂತರಾಗಬೇಕು. ಸಂಸ್ಕಾರದ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಬೇಕು. ಮಾನವೀಯತೆಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಉತ್ತಮ ಸಮಾಜವನ್ನ, ಉತ್ತಮ ಬದುಕನ್ನ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಯಾಕೆಂದ್ರೆ ಜ್ಞಾನ ಇಲ್ಲದೆ ಜಗತ್ತಿಲ್ಲ. ಜ್ಞಾನವೇ ಮನುಷ್ಯನ ಬದುಕಿಗೆ ದಾರಿದೀಪ, ಬದುಕಿನ ಏನು ದೀವಿಗೆ ಅಂತ ಹೇಳ್ತೀವಿ, ಅದಕ್ಕೆಲ್ಲವೂ ಕೂಡ ಜ್ಞಾನ. ಆ ಜ್ಞಾನ ಗುರುಕುಲದ ಮುಖಾಂತರ, ಗುರುವಿನ ಮುಖಾಂತರ, ಈ ಒಂದು ಸಂಸ್ಕಾರದ, ಈ ಒಂದು ಸತ್ಸಂಗದ ಮುಖಾಂತರ ಪಡ್ಕೊಂಡಾಗ ಮನುಷ್ಯ ಉತ್ತಮ ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಇಂತಹ ಒಂದು ಶಿಬಿರಗಳು ಮಕ್ಕಳಿಗೊಂದು ಸತ್ ಸಮಾಜವನ್ನ, ಸಂಸ್ಕಾರದ ಸಮಾಜವನ್ನ, ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಜ್ಞಾನದ ಸಮಾಜವನ್ನು ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭ 10 ದಿನದಲ್ಲಿ ಇವತ್ತು, ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ಪ್ರಾರಂಭ ಇರೋದ್ರಿಂದ ವಿದ್ಯಾರ್ಥಿಗಳು 100ಗಿಂತ ಮೀರ್ತಾರೆ ಅನ್ನೋ ಒಂದು ಆಲೋಚನೆ ಇದೆ. ಆ ಆಲೋಚನೆ ಈ ಒಂದು 100 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇದರ ಸದುಪಯೋಗ ಪಡೆಯಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಹಕಾರದಿಂದ ಎಲ್ಲರನ್ನ ಗೌರವಿಸಿ ಈ ಒಂದು ಸಭೆಗೆ ಬಂದು ಮೇಲೆ ಓದಬೇಕು. ಓದಿದ್ರೆ ನಿಮಗೆ ಓದೋದು ಒಂದು ಒಂದೇ ದಿವಸ ಬುಕ್ ಓದಬೇಡಿ, ಅದು ಬೇಕಾದ ಪೇಜ್ ಕೊಟ್ಟರೆ ಈಗ ನಮ್ಮ ಗ್ರಾಮೀಣರು ಲಿಂಗಾಯತ ತುಂಬ ಜನ ನಾವೆಲ್ಲ ಸೋದರು. ಆದರೂ ಅವರು ಇಲ್ಲಿ ಹಿಂದೆ ಒಂದು ಹುಡುಗ ಬಂದಿದ್ದ, ಅವರು ಕಲಿತು ಬಂದಿದ್ದು ನೋಡಿ, ಸಂಸ್ಕಾರ ನೋಡಿ, ಈ ವರ್ಷ 200 ಮಕ್ಕಳು ಸೇರಿಸಿ 4 ಮಕ್ಕಳು ಬಂದಿದ್ದೀವಿ ಗ್ರಾಮದಿಂದ ಅಂತ ಹೇಳಿದ್ರು ನಮ್ಮ ಕವಿಗಳಿಗೆ. ಹೌದು. ಸೊ ಅದು ಖುಷಿಯಾದ ವಿಚಾರ. ಯಾಕೆಂದ್ರೆ ಒಂದು ಮಗು ಒಳ್ಳೆದಾಗಿ ಕಲಿತು ಹೋದಾಗಲೇ ಇನ್ನೊಂದು ಮಕ್ಕಳಿಗೆ ಅದು ಇನ್ಸ್ಪಿರೇಷನ್ ಆಯ್ತದೆ. ಅದನ್ನ ಮಾಡ್ತಾ ಬಂದವ್ರೆ. ಇವ್ರು ಮಾಡ್ತಾ ಇರೋದ್ರ ಶಿಬಿರ ಯಶಸ್ವಿ ಆಗೈತೆ. ಯಶಸ್ವಿ ಆಗಲಿ ಅಂತ ಹೇಳಿದ್ರೆ ಯಶಸ್ವಿ ಆಗೈತೆ. ಆ ಯಶಸ್ಸಿಗೆ ಸ್ವಲ್ಪ ಮಠಕ್ಕೆ ಏನಪ್ಪ ಅಂದರೆ ಆರ್ಥಿಕ ಸಹಾಯ ಎಲ್ಲ ಬೇಕಾಗಿರ್ತದೆ. ಅದಕ್ಕೆ ಪಾಠ ಇಲ್ಲ, ಪಠ್ಯೇತರ ಚಟುವಟಿಕೆ. ಈಗ